ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಫಸ್ಟ್ ವ್ಲಾಗ್. ನಾವು ಇವತ್ತು ಸಾಯಂಕಾಲ ಸಡನ್ನಾಗಿ ಇದ್ದಕ್ಕಿದ್ದಂತೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಆಯಿತು. ನಾನು ನಮ್ಮ ಜೊತೆ ನಮ್ಮ ಕಿರಣ್ ಮತ್ತು ಆದರ್ಶ್ ನಾವು 4 ಜನನೂ ಸೇರಿ ಇವತ್ತು ಹೊರಡ್ತಾ ಇದ್ವಿ ಧರ್ಮಸ್ಥಳಕ್ಕೆ. ಸೊ ಈಗ ಆಲ್ಮೋಸ್ಟ್ ನಾವು ಕುಣಿಗಲ್ ಬಿಟ್ಟು ಚನ್ನರಾಯಪಟ್ಟಣ ಹತ್ತತ್ರ ಇದ್ದೀವಿ. ಸೊ ಈಗಷ್ಟೇ ನಮ್ಮ ಎಲ್ಲರದು ಎಂಪೈರಲ್ಲಿ ಡಿನ್ನರ್ ಆಯಿತು. ಸೊ ನೋಡಬೇಕು, ಮುಂಚೆ ಫುಲ್ ಟ್ರಾಫಿಕ್ ಇತ್ತು, ಹೋಗ್ತಾ ಹೋಗ್ತಾ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಿದೆ. ಸೊ ಈಗ ನಾವು ರೀಚ್ ಆದ್ವಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ. ಸೊ ನಮಗೆ ಸರ್ಪ್ರೈಸಿಂಗ್ ಏನಂದರೆ ಇಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಇತ್ತು. ಸೊ ನಾವು ಹೋಗಿದ ತಕ್ಷಣ ಎಲ್ಲ ನೋಡಿದ್ರೆ ಫುಲ್ ಕ್ರೌಡೆಡ್ ಆಗಿತ್ತು ಪ್ಲೇಸ್ ಎಲ್ಲ. ಸೊ ನನ್ನ ಫ್ರೆಂಡ್ಸ್ ಇವರು ಇದು ತುಂಬ ದಿನದಿಂದ ನೋಡಬೇಕು ಅಂತ ಆಸೆ ಇತ್ತು, ಬಟ್ ಅವ್ರು ನೋಡೋಕ್ಕಾಗಿರಲಿಲ್ಲ. ಸೊ ನಮ್ಮ ಅದೃಷ್ಟ ಏನಂದರೆ ಇವತ್ತೇ ಅಲ್ಲಿ ಜಾತ್ರೆ ಇತ್ತು. ಸೊ ಅದು ಒಂಥರ ನಮ್ಗೆ ಅಡ್ವಾಂಟೇಜ್ ಆಯಿತು. ಬಟ್ ತುಂಬ ಜನ ಇದ್ದರು. ಸೊ ನಾವು ದರ್ಶನ ಕಷ್ಟ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಓಕೆ, ಎಲ್ಲ ಸುಲಭವಾಗಿ ಆಯಿತು. ಸೊ ಫಸ್ಟು ದೇವಸ್ಥಾನಕ್ಕೆ ಕಾರ್ ನೋಡಿಸ್ಬೇಕನ್ನೋ ಒಂದು ಆಸೆ ಇತ್ತು. ಸೊ ಅದಕ್ಕೆ ಕಾರ್ನ ದೇವಸ್ಥಾನದ ಮುಂದೆ ನಿಲ್ಲಿಸಿ ಆದಷ್ಟು ಅಲ್ಲಿ ಎಲ್ಲರಿಗೂ ಆಗುತ್ತೋ ಅಲ್ಲಿವರೆಗೂ ಫೋಟೋಶೂಟ್ ಮಾಡಿದ್ವಿ. ಫೋಟೋ ಮತ್ತು ವಿಡಿಯೋ ಶೂಟ್ ಎರಡೂ ಮಾಡಿದ್ವಿ. ಸೊ ಮಳೆ ಕೂಡ ಶುರುವಾಗಿತ್ತು ನಾವು ಹೋಗೋ ಟೈಮಲ್ಲಿ. ಸೊ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಸೊ ನಾನು ಶೂಟ್ ಮಾಡಬೇಕಾದ್ರೆ ಫುಲ್ ಮಳೆ ಬೀಳ್ತಾಯಿತ್ತು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅನಿಸುತ್ತೆ ವಿಡಿಯೋದಲ್ಲಿ. ಸೊ ಅದು ತೇರು 2 ದಿನ ಮುಂಚೆನೇ ಹಬ್ಬ ಏನಿತ್ತು ಅದೆಲ್ಲ ಮುಗ್ದಿತ್ತು. ಸೊ ತೇರನ್ನ ಇನ್ನೂ ಡಿಸ್ಪ್ಲೇನಲ್ಲೇ ಇಟ್ಟಿದ್ರು. ಸೊ ಇದೆಲ್ಲ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವು ಬಂದಮೇಲೆ ಓಡಬೇಕಾದ್ರೆ ಒಂದು ಕಾರ್ ಜೊತೆ ಒಂದು ತೇರನ್ನ ಮತ್ತು ಫುಲ್ ಎಂಟೈರ್ ಲೊಕೇಶನ್ನ ಒಂದು ವಿಡಿಯೋ ಮಾಡಿದ್ವಿ. ಸೊ ಅದು ಮಾಡಿದ ನಂತರ ನಾವು ಮತ್ತೆ ಅಲ್ಲಿಂದ ಓವರ್ ನೈಟೇ ಟೈಮ್ ಆಗೋಗಿದ್ದು ತುಂಬ, ಧರ್ಮಸ್ಥಳ ರೀಚ್ ಆಗಬೇಕು ಅಂತ ಅಂದ್ಕೊಂಡು. ಸೊ ವಿ ಸ್ಟಾರ್ಟೆಡ್ ಮೂವಿಂಗ್. ಅಲ್ಲಿಂದ ಹೊರಟ್ವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಇದು ಬಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಹೊಸ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಸೊ ಧರ್ಮಸ್ಥಳದಲ್ಲಿ ಇವಾಗ ಈ ಥರ ತಿರುಪತಿ ಸಿಸ್ಟಮ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದವರೆಲ್ಲರೂ ಈ ಥರ ಒಂದು ಸೆಲ್ ಇರುತ್ತೆ, ಸೆಲ್ ಒಳಗಡೆ ಕೂತ್ಕೊಂಡು, ಇಟ್ಸ್ ಅನ್ ವೆಂಟಿಲೇಟೆಡ್ ಸೆಲ್, AC ಕೂಡ ಇದೆ. ಸೊ ಇಂಥ ಜಾಗದಲ್ಲಿ ಕೂತ್ಕೊಂಡು ದರ್ಶನದ ಟೈಮೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡ್ತಿರ್ತಾರೆ, ಎಷ್ಟೊತ್ತಿಗೆ ಬಿಡ್ತಾರೆ ಏನು ಅಂತೆಲ್ಲ. ಸೊ ಈಗ ಇದು ಮ್ಯಾಂಡೇಟ್ರಿ ಆಗಿದೆ. ಇಲ್ಲಿಂದ ಇದು ಟೆಂಪಲ್ ಎಂಟ್ರಿ. ಸೊ ನಾವು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆ ಬೋನಲ್ಲಿದ್ವಿ. ಸೊ 20 ಮಿನಿಟ್ಸ್ ಆದಮೇಲೆ ಈ ಥರ ಟೆಂಪಲ್ ಎಂಟ್ರಿ ಕೊಟ್ವಿ. ಸೊ ಟೆಂಪಲ್ ನೋಡಿ, ಇದೇ ಟೆಂಪಲ್ ತುಂಬ ಚೆನ್ನಾಗಿದೆ. ಸೊ ಹೊಸ ಎಲ್ಲ ಒಳಗಡೆ ಎಲ್ಲ ಈಗ ಮಳೆ, ಅಲ್ಲಿ ಆ್ಯಕ್ಚುಲಿ ನಾವು ಹೋದಾಗ ಮಳೆ ಬೀಳ್ತಿತ್ತು, ಆದರೆ ಎಲ್ಲ ಕ್ಲೋಸ್ ಸಿಸ್ಟಮ್ ಮಾಡಿರೋದ್ರಿಂದ ನಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಲ್ಲಿ. ಸೊ ಇದು ದರ್ಶನ ಮುಗಿಸ್ಕೊಂಡು ಬಂದಿದ್ದ ನಂತರ ಇದೆಲ್ಲ ಕ್ಯಾಪ್ಚರ್ ಮಾಡಿದ್ವಿ. ನಾವು ಭಾನುವಾರ ಹೋಗಿದ್ರೂ ಯಾವುದೇ ಥರ ರಶ್ ಇರಲಿಲ್ಲ ಟೆಂಪಲ್. ಸೊ ದರ್ಶನ ಎಲ್ಲ ಈಸಿಯಾಗಿ ಆಯಿತು. ನಾವು ಹೋಗಿದ್ದು ರಾಮನವಮಿ ದಿನ. ಸೊ ಎಲ್ಲ ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಚೆನ್ನಾಗಾದಮೇಲೆ ಅಲ್ಲಿಂದ ನಾವು ಮತ್ತೆ ಹೊರಟಿದ್ದೆ ಟುವರ್ಡ್ಸ್ ಉಜಿರೆ. ಅಲ್ಲಿ ರಾಮನ ದೇವಸ್ಥಾನ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಸೊ ಈಗ ನಾವು ರಾಮನ ದೇವಸ್ಥಾನ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ಕೂಡ ನಾವು ತುಂಬ ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಸಿನ್ಸ್ ಅವತ್ತು ರಾಮನವಮಿ ಆಗಿರೋದ್ರಿಂದ. ಬಟ್ ಯಾವುದೇ ರೀತಿಯಾದಂಥ ರಶ್ ಇರಲಿಲ್ಲ, ತುಂಬ ಖಾಲಿ ಇತ್ತು ದೇವಸ್ಥಾನ. ಸೊ ದರ್ಶನಕ್ಕೆ ಯಾವುದೇ ಒಂದು ಏನು ಪ್ರಾಬ್ಲಮ್ ಇಲ್ದಿರ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಒಳಗಡೆ ಎಲ್ಲ ಫೋಟೋಶೂಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅಲೋ ಮಾಡಿಲ್ಲ. ಇದು ಒಂದು ಎಂಡ್ ಪಾಯಿಂಟು, ಇದರಿಂದ ಮುಂದೆ ನಾವು ದರ್ಶನ ಮಾಡೋ ಥರ ಇಲ್ಲ. ಸೊ ಇದು ದರ್ಶನ ಆಯಿತು. ದರ್ಶನ ಮುಗಿದ ನಂತರ ಅಲ್ಲಿಂದ ಸೂರ್ಯ ಟೆಂಪಲ್ಗೆ ಹೋಗಬೇಕಾಗಿತ್ತು, ಸನ್ ಟೆಂಪಲ್ಗೆ. ಸೊ ದೇವಸ್ಥಾನದ ಒಂದು ವಿಡಿಯೋ ಕ್ಲಿಪ್ ಹಾಕಿ ನೀಟಾಗಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ತುಂಬ ಬಿಸಿಲಿತ್ತು, ನಡ್ಕೊಂಡು ಹೋಗೋದು ಕೂಡ ತುಂಬ ಕಷ್ಟ ಆಗ್ತಿತ್ತು. ಆದರೂ ಕಷ್ಟಪಟ್ಟು ನಡ್ಕೊಂಡು ಹೋದ್ವಿ. ಅಂದರೆ ಸಮ್ಮರಲ್ಲಿ ಈ ಕಡೆ
ನಮ್ಮ ಮಲೆನಾಡು ರೀಜನ್ ಏನಿದೆ ಸ್ವಲ್ಪ ಕಷ್ಟನೇ, ಹ್ಯೂಮಿಡ್ ಇರುತ್ತೆ. ಸೊ ಇದು ಲಾಸ್ಟಲ್ಲಿ ಹೊರಡಬೇಕಾದ್ರೆ ದೇವಸ್ಥಾನದಿಂದ ಒಂದು ಕಂಪ್ಲೀಟ್ ಕವರೇಜ್ ತಗೊಂಡು ಅಲ್ಲಿಂದ ಮುಂದಕ್ಕೆ ಸಾಗಿದ್ವಿ. ಹಂಗೆ ಸೊ ನಮ್ಮ ಜರ್ನಿ ಈಗ ಉಜಿರೆ ಕಡೆ. ಸೊ ಉಜಿರೆಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸನ್ ಟೆಂಪಲ್ಗೆ ಹೋಗೋದಾ ಇಲ್ಲ ಸನ್ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಬ್ರೇಕ್ಫಾಸ್ಟ್ ಮಾಡೋದಾ ಅಂತ ಡಿಸ್ಕಸ್ ಮಾಡ್ತಿದ್ವಿ. ಸೊ ಆ ಥರ ಮಾತಾಡಿಕೊಂಡೆ ಅಲ್ಲಿಂದ ಸ್ಟಾರ್ಟ್ ಆಗಿ ಟುವರ್ಡ್ಸ್ ಉಜಿರೆಗೆ ಹೋದ್ವಿ. ಯಾರು ಬೇಗ ಬಂದೇನೋ. ಸೊ ಫೈನಲಿ ಈಗಷ್ಟೇ ಉಜಿರೆಗೆ ರೀಚ್ ಆದ್ವಿ. ನಿಯರ್ ಬೈ ಅಂತ ಇದೇನಿಲ್ಲ. ಸೊ ಇಲ್ಲಿ ನಮ್ಮ ಜೊತೆಲಿರೋರಿಗೆ ಸ್ವಲ್ಪ ಈ ಲೊಕೇಶನ್ ಎಲ್ಲಿ ಹೆಂಗೆ ಹೋಗೋದು ಏನು ಅಂತ ಎಲ್ಲ ಸ್ವಲ್ಪ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೆ. ಸೊ ಉಜಿರೆ ಆರ್ಚ್ ಬಂತು ಫೈನಲಿ. ಯಾರಿಗೂ ಹಸಿವಿರಲಿಲ್ಲ. ಸೊ ವಿತೌಟ್ ಮತ್ತೆ ತಿನ್ನೋಣ ಅಂದ್ಬಿಟ್ಟು ಸನ್ ಟೆಂಪಲ್ ಆದ್ಮೇಲೆ ತಿನ್ನೋಣ ಅಂತ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹಂಗೆ ಮುಂದುವರೆದ್ವಿ. ಸೊ ಈಗ ರೈಟ್ ತಿರುಗಿಸ್ಕೊಂಡ್ರೆ ಲೆಫ್ಟ್ ತೊಗೊಂಡ್ರೆ ಅದು ಮಂಗಳೂರು ರೋಡು, ಬೆಳ್ತಂಗಡಿ ಮೇಲೆ ಮಂಗಳೂರಿಗೆ ಹೋಗುತ್ತೆ. ಇದು ಚಾರ್ಮಾಡಿ ಘಾಟ್ ರೋಡು, ಬ್ಯಾಂಗ್ಳೂರ್ಗೆ ಹೋಗುತ್ತೆ ಇದು ರೋಡು. ಇದು ಹೀಗೆ ಸ್ಟ್ರೈಟ್ ಹೋದರೆ ಚಾರ್ಮಾಡಿ ಘಾಟ್ ಆಗುತ್ತೆ. ಚಾರ್ಮಾಡಿ ಘಾಟ್ ಮೂಡಿಗೆರೆ, ಕೊಟ್ಟಿಗೆಹಾರ ಹೋಗಿ ಮೂಡಿಗೆರೆ ಮೇಲೆ ಬೇಲೂರು ಹೋಗುತ್ತೆ ರೋಡ್ ಇದು. ಸೊ ಫೈನಲಿ ನಾವು ರೀಚ್ ಆದ್ವಿ ಸನ್ ಟೆಂಪಲ್. ಸೊ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ಮುಂದೆ ಹೋಗ್ತಿರೋದೆ ಆದರ್ಶ್. ಸೊ ಅವನಿಗಂತೂ ತುಂಬ ದೈವ ಭಕ್ತಿ ಜಾಸ್ತಿ ಅವನಿಗೆ. ಸೊ ಇಲ್ಲಿ ತುಂಬ ಅಪ್ಲಿಕೇಶನ್ಸ್ ಹಾಕಿದ್ದಾನೆ ಅವನು. ಸೊ ತುಂಬ ಅಪ್ಲಿಕೇಶನ್ಸ್ ಅವನಿಗೂ ನೆರವೇರಿದೆ. ಸೊ ಇದು ಮಸ್ಟ್ ವಿಸಿಟ್ ಸ್ಪಾಟ್. ಸನ್ ಟೆಂಪಲ್ಗೆ ಯಾವಾಗೇ ಬಂದರೂ ಈ ಪ್ಲೇಸ್ನ ವಿಸಿಟ್ ಮಾಡಿ ನಿಮ್ಮ ಹರಕೆ ಏನಿದೆಯೋ ಅಲ್ಲಿ ಹರಕೆ ಮಾಡ್ಕೊಳ್ಳಿ. ಸೊ ಅದು 100% ಆಗುತ್ತೆ. ಆದಮೇಲೆ ಮತ್ತೆ ವಾಪಸ್ ಬಂದು ನೀವು ಏನು ಹರಕೆ ಕೋರಿದ್ರೋ ಅದನ್ನು ಅಲ್ಲಿ ಕಾಣಿಕೆ ರೂಪದಲ್ಲಿ ಕೊಡಬೇಕಾಗತ್ತೆ. ಸೊ ಇದೇ ಆ ಸನ್ ಟೆಂಪಲ್ ನೀವು ಹರಕೆ ಬೇಡಬೇಕಾಗಿರೋ ಜಾಗ ಇದು. ತುಂಬ ಪೀಸ್ಫುಲ್ ಆಗಿದೆ. ಸೊ ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜೊತೆ ಒಂದು ನಾಯಿ ಬೇರೆ ಫಾಲೋ ಮಾಡ್ತು. ಸೊ ಇದು ಸನ್ ಟೆಂಪಲ್ ಇದು ಮತ್ತು ಅಲ್ಲಿಂದ ಹಂಗೆ ನಡ್ಕೊಂಡು ಹೋದ್ವಿ. ಸೊ ನೋಡಿ ಈಗ ನಾಯಿ ಬರುತ್ತೆ, ನಮ್ಮನ್ನು ಫಾಲೋ ಮಾಡ್ಕೊಂಬರ್ತಾ ಇದ್ದ ನಾಯಿ. ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸಿಂದ ನಮ್ಮನ್ನೇ ಫಾಲೋ ಮಾಡ್ತಿತ್ತು. ಅಲ್ಲಿಂದ ನಮ್ಮ ಜರ್ನಿ ಮುಂದಕ್ಕೆ ಹೋಗಿದ್ದೆ ಸೌತಡ್ಕಾಗೆ. ಸೊ ನಾವು ಸೌತಡ್ಕಾಗೆ ಹೋಗಬೇಕಾದ್ರೆ ಅಲ್ಲಿ ಮಹಾಮಂಗಳಾರತಿ ನಡೀತಿತ್ತು. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯ್ತು ನಮಗೆ. ಅಂದರೆ ಪ್ರಾಪರ್ ಟೈಮ್ಗೆ ರೀಚ್ ಆದ್ವಿ ನಾವು ಅಲ್ಲಿ. ಇಲ್ಲಿ ನಮ್ಮ ಆದರ್ಸ್ದು ಜಾಸ್ತಿ ಸ್ಟೋರೀಸ್ ಇದೆ, ಸೌತೆಕಾಯಿ ಸ್ಟೋರೀಸು. ನೋಡಿ ಕ್ಲಿಪ್ಪಲ್ಲಿ ನೋಡಿ, ಫುಲ್ ಅವಾಗ ತಾನೇ ಜಸ್ಟು ಇನ್ನೂ ಅಲಂಕಾರ ಮಾಡ್ತಿದ್ರು. ಸೊ ಈಗ ನೆಕ್ಸ್ಟು ನೀವು ಇನ್ನೊಂದು 2 ಸೆಕೆಂಡ್ಸಲ್ಲಿ ಮತ್ತೆ ನೀವು ಮಹಾಮಂಗಳಾರತಿ ನೋಡ್ಬೋದು. ಇದು ಮಹಾಮಂಗಳಾರತಿ ವಿಡಿಯೋ. ಸೊ ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಯಿತು. ಇದೆಲ್ಲ ಮಸ್ಟ್ ವಿಸಿಟ್ ಪ್ಲೇಸಸ್ಸು. ಸೊ ಆ ಕಡೆ ಹೋದಾಗ ಪ್ರತಿಯೊಬ್ಬರು ಈ ಎಲ್ಲ ಜಾಗಕ್ಕೂ ಹೋಗೋದಕ್ಕೆ ಟ್ರೈ ಮಾಡಿ. ನಾವು ಆಲ್ಮೋಸ್ಟ್ 24 ಅವರ್ಸಲ್ಲೇ ನಮ್ಮ ಟ್ರಿಪ್ಪೆಲ್ಲ ಕಂಪ್ಲೀಟ್ ಮಾಡ್ಕೊಂಬಂದ್ವಿ. ಸೊ ಇಲ್ಲಿನ ವಿಶೇಷ ಏನಂದರೆ ಹರಕೆ ಆದಮೇಲೆ ಗಂಟೆ ಕಟ್ಟಬೇಕಾಗುತ್ತೆ ಅಲ್ಲಿ. ಸೊ ಅದೇನೋ ನೆರವೇರಿದ್ರೆ ಮತ್ತೆ ಅಲ್ಲಿಂದ ನಾವು ಬಂದಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇಲ್ಲಿ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು, ಬಟ್ ಆದರೂ ಮ್ಯಾನೇಜಬಲ್. ಸೊ ನೋಡಿ ದೇವಸ್ಥಾನ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಹಿಂದೆಗಡೆ ಕುಮಾರ ಪರ್ವತ ಇದೆ. ಸೊ ಇಲ್ಲಿ ಬಂದು ಇಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನಾವು ಟೈಮ್ ಆಗಿದೆ ಅಂದ್ಬಿಟ್ಟು ದರ್ಶನ ಆಗಿದೆ ನಂತರ ಹಂಗೆ ಆ್ಯಕ್ಚುಲಿ ಮೈಸೂರು ಮೇಲೆ ಬರೋ ಪ್ಲ್ಯಾನ್ ಇತ್ತು. ಬಟ್ ಯಾಕೋ ಸ್ವಲ್ಪ ಸ್ಟ್ರೆಸ್ ಆಗಿರೋದ್ರಿಂದ ಡೈರೆಕ್ಟ್ ವಾಪಸ್ ಹೋಗೋಣ ಶಿರಾಡಿ ಘಾಟ್ ಮೇಲೇ ಬ್ಯಾಂಗ್ಳೂರ್ಗೆ ಅಂತ. ಸೊ ಹಂಗೆ ಫಿಕ್ಸ್ ಮಾಡಿದ್ವಿ. ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಗುಂಡ್ಯಾಗೆ ಬರೋ ರೋಡು, ತುಂಬ ಚೆನ್ನಾಗಿದೆ.
ಸೊ ಒಂಥರ ಪೀಸ್ ಆಗಿತ್ತು. ಟ್ರಾಫಿಕ್ ಒಂದು ಅಷ್ಟೊಂದೇನು ಇರಲಿಲ್ಲ. ಎಷ್ಟಾಗುತ್ತೆ ಅದು? ಒಂದು 500-600 ರೂಪಾಯಿ ಸಿಗುತ್ತಾ? ನಮ್ಮ ಆದರ್ಶ್ ಮಾಡ್ತಾರೋ ಫನ್ ಎಲ್ಲ ಕೇಳಿಸ್ಕೊಳ್ಳಿ. ಈ ಮೆಗಾ ಕಾರ್ಗೆ ಹಾಕ್ಸಿರೋ ಕ್ಯಾಮ್ರಾ ಎಷ್ಟು ಅನ್ಕೊಂಡಿದ್ಯಾ? 800 ರೂಪಾಯಿ. 800 ರೂಪಾಯಿ ಅದು? ಇನ್ನೇನು? ನಾವು ಇಷ್ಟೊಂದು ಗ್ರೀನ್ರಿ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ತುಂಬ ಗ್ರೀನ್ರಿ ಆಗಿತ್ತು. ಸಮ್ಮರ್ ಆಗಿದ್ರು ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ. ಬಟ್ ನಮ್ಮ ಗ್ರೂಪಲ್ಲಿ ಎಲ್ಲರೂ ಎಲಿಫೆಂಟ್ ಸೈಟ್ ಆಗುತ್ತೆ ಅಂತ ಕಾಯ್ತಿದ್ರು, ಬಟ್ ಯಾರೂ ಎಲಿಫೆಂಟ್ ಸೈಟ್ ಆಗಿಲ್ಲ, ಬರೀ ಹಸು ಮಾತ್ರ ಸೈಟ್ ಆಯಿತು. ಮೊಬೈಲ್ ಇಟ್ಬಿಟ್ಟು ಹಿಂಗೆ ಇಡಕ್ಕಾಗಲ್ಲ. ವಿಂಡೋ ತೆಗೆದ್ಬಿಟ್ಟು ಇಟ್ಟಿಬ್ರು ಗಾಳಿ ಬರುತ್ತೆ, ಫೋನ್ ಹೀಟ್ ಆಗಲ್ಲ. ಅವಾಗ ಹೆಂಗ್ ಬೇಕೋ ಹಂಗೆ ತಿರ್ಸ್ಬೋದು. ಸೊ ಫೈನಲಿ ನಾವು ಈಗ ಗುಂಡ್ಯ ಹತ್ತತ್ರ ಬಂದ್ವಿ. ಸೊ ಇಲ್ಲೊಂದು ಶಾಪಿಂಗ್ ಮಾಡೋದಿದೆ, ಸ್ವಲ್ಪ ವಾಟರ್ ಬಾಟಲ್ಸು ಮತ್ತು ಫುಡ್ ಸ್ನ್ಯಾಕ್ಸ್ನ ಸ್ವಲ್ಪ ಶಾಪ್ ಮಾಡ್ತೀವಿ. ಸೊ ಇಲ್ಲಿ ಶಾಪ್ ಮಾಡಿದ ತಕ್ಷಣ ಮತ್ತೆ ಹಂಗೆ ಶಿರಾಡಿ ಘಾಟ್ ಹತ್ತೀವಿ. ಮುಂದೆ ಆ ಟರ್ನಿಂಗ್ ಆಗಿದ ತಕ್ಷಣ ಗುಡ್ಡ ಇದೆ. ವಾಟ್ ಡು ಯು ಮೀನ್? ಗುಂಡ್ಯದಲ್ಲಿ ಶಾಪಿಂಗ್ ಮಾಡಿಕೊಂಡು ಮತ್ತೆ ಈಗ ಶಿರಾಡಿ ಘಾಟ್ನಲ್ಲಿ ನಾವು ಹೊರಡ್ತಿದ್ದೀವಿ. ಇಲ್ಲೆಲ್ಲ ಸ್ವಲ್ಪ ಹಂಪ್ಸ್ ಇಶ್ಯೂ ಇದೆ. ಇಲ್ಲಿ ಕ್ಯಾಮ್ರಾನ ಎಲ್ಲೆಲ್ಲೋ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಸೊ ಅದಕ್ಕೆ ನಾನೇ ಸ್ಟೇರಿಂಗ್ ಮುಂದೆಗಡೆ ಇಟ್ಟು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ಇದು ನಮ್ಮ ಜರ್ನಿ. ಎಲ್ಲ 24 ಅವರ್ಸಲ್ಲಿ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಬಂದ್ವಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಬಾಯ್ ಬಾಯ್. ಅವನ್ಗ ನೇಚರ್ ಬೇಡ. ಆ ಕಾರ್ದು